ಏನೇ ಇನ್ನು ಇಲ್ಲಿ ಇದ್ದೇನೆ ತೊಳಗಿಲ್ವಾ? ನಾನ್ಯಾಕೆ ಹೋಗ್ಲಿ? ಇದು ನನ್ ಗಂಡನ್ ಮನೆ, ನಾನು ಇಲ್ಲೇ ಇರ್ತೀನಿ. ಮುಚ್ಚೆ ಬಾಯ್ನಾ. ನೀನ್ ಈ ಮನೆಯಲ್ಲಿ ಇರ್ಬೇಕಾದ್ರೆ ನಮಗ್ ಸೇರ್ಬೇಕಾಗಿರೋ ವರದಕ್ಷಿಣೆ ಹಣ ತಂದ್ರೇನೆ ಈ ಮನೆಯಲ್ಲಿ ಜಾಗ. ಈಗ ಮರ್ಯಾದೆಯಾಗಿ ಹೋಗ್ತೀಯೋ ಇಲ್ಲ ನಾನೇ ಕತ್ತಿ ಹಿಡ್ದಬ್ಲು? ಹಣ ಹಣ ಅಂತ ಯಾಕೆ ಓದಾಡ್ತೀರಾ? ದೇವ್ರು ನಿಮ್ಗೆ ಇಷ್ಟೊಂದು ಐಶ್ವರ್ಯ ಕೊಟ್ಟಿದ್ರು ಅಷ್ಟು ಸಾಲ್ದಂತ ಒಳ್ಳೆ ದನಪಿಶಾಚಿ ಆಡ್ರಾಗಾಡ್ತಿರಲ್ಲ. ಏನೇ ನನ್ನ ದನಪಿಶಾಚಿ ಅಂತೇನೆ? ರಾಕ್ಷಸಿ ಹೊಡಿಬೇಡಿ ಅತ್ತೆ. ಏನೇ ಮಾಡ್ತೀಯ ಅತ್ತೆ? ನನ್ನ ಹೊಡಿತೇನೆ ರೂಪನಕಿ ವಿಘ್ನಾಸಿ ಲೋ ಕೃಷ್ಣ. ಅಯ್ಯೋ ಬಾರೋ. ಅಯ್ಯೋ ಏನಮ್ಮ ಏನಮ್ಮ ಆಯ್ತಾ? ನೋಡೋ ಕೃಷ್ಣ, ನಿನ್ ಹೆಂಗಿನ ವರದಕ್ಷಿಣೆ ತಗೊಂಡ್ ಬಂದಿದ್ದಕ್ಕೆ ನನ್ನ ದನ ಪಿಶಾಚಿ ಅಂತ ಬಾಯಿಗೆ ಬಂದಂಗೆಲ್ಲ ಬಾಯಿ ಹೊಡೆದ್ಬಿಟ್ರು ನೋಡು. ಅಯ್ಯೋ ನಾನ್ ಹೊಡ್ತಿಲ್ಲ ರೀ, ನಿಮ್ಮ ಮನೆ ನನ್ನನ್ನು ಹೊಡ್ತಿದ್ದಾರೆ. ನಿನ್ ನಾಲ್ಗೆ ಸೇದೋಗ ಯಾಕೆ ಸುಳ್ಳು ಹೋಗಿರ್ತೀಯ? ಸುಪ್ಪನಾಚಿ ನೋಡೋ ಕೃಷ್ಣ, ನಿನ್ನ ಎದುರುಗಡೆ ಸುಳ್ಳು ಹೇಳ್ತಿದ್ದಾಳಲ್ಲ. ಅಯ್ಯೋ ಮೈ ಕೈ ಎಲ್ಲ ನಾವು ನೋಡಿ ಮುಚ್ಚೆ ಬಾಯಿನ. ವಿಕಾರ ಹೆಂಗ್ ಬಂದಿತ್ತು ಅಲ್ದೆ ನೋಮನ್ ಮೇಲೆ ಕೈ ಮಾಡ್ತೀಯನೆ? ಎಷ್ಟೇ ತಪ್ಪು ನಿಂಗೆ? ನೀವು ಅಪ್ಪನ ಮನೆಗೆ ಹೋಗಲೆ. ನೋಡಿ ನನ್ನೆಲ್ಲೂ ಕಳಿಸ್ಬೇಡಿ ಅಂದ್ರೆ ಹೋಗಲೆ. ಬೇಡಿ ಅಂದ್ರೆ ಯಾಕೆ ಹೇಗೆ ನಿಂತಿದ್ದೀರಾ? ಏನಿದೆಲ್ಲ? ಯಾಕೆ ಮುಖಲ್ಲ ರಕ್ತ? ಏನಾಯ್ತು? ವರದಕ್ಷಿಣೆ ಹಣ ತಗೊಂಬಂದ್ರೆ ಅಮ್ಮನ್ಗೆ ಎದುರು ಹೇಳ್ತಾಳೆ. ನನ್ನೇ ಹೊರಬಿಟ್ಲು ಕಣ್ರಿ. ಅದಕ್ಕೆ ನಾನು ಚೆನ್ನಾಗಿ ಬಾರಿಸ್ದೆ. ಅಂತ ಅಯ್ಯೋ ಸತ್ತೋಗಿದ್ದಾಳೆ. ಅಯ್ಯೋ ಯಾಕೆ ಹೆಂಗ್ ಕಿರ್ಸ್ಕೋತೀರಾ? ಸಾಲಿ ಬಿಡ್ರಿ. ಸಾಲಿ ಬಿಡು. ಏನ್ ಹೇಳ್ತೈತಿ? ಹೋಗಿ ಮಣ್ ಮಾಡ್ಬಿಟ್ಟು ಬನ್ನಿ ಹಿಂದೆ. ಮಣ್ಣು ಮಾಡೋದು ಅಷ್ಟು ಸುಲಭ ಅಲ್ಲ. ಯಾಕೆ? ಅಕ್ಕಪಕ್ಕದವ್ರಿಗೆಲ್ಲ ಗೊತ್ತಾಗಿ ಆಮೇಲೆ ಪೊಲೀಸ್ ಬಂದು ಇವ್ರು ಹೇಳ್ಕೊಂಡು ಹೋಗಿ ನ್ಯಾಯ ಹಾಕ್ಬಿಡ್ತಾರೆ. ಅಲ್ಲಿ ತನಕ ನಾನು ಸುಮ್ಮನೆ ಇದ್ಬಿಡ್ತೀನಾ? ಇಲ್ಲಿ ಬನ್ರಿ. ಯಾವ ಸಿಮೆ ಗಂಡಸ್ರೆ ನೀವು? ದೊಡ್ಡ ಇನ್ಫ್ಲೂಯೆನ್ಸರ್ ಅಂತ ಹೇಳ್ತೀರಾ? ಏನ್ ನೋಡಿ ಏನದು? ಫ್ಯಾನು ಕಣೆ. ಫ್ಯಾನು. ಕೃಷ್ಣ ಹಗ್ಗ ಕೊಡ್ತೀನಿ, ಅದ್ರಲ್ಲಿ ಅವಳನ್ನ ಕಟ್ ಹಾಕಿ ಫ್ಯಾನ್ ಮ್ಯಾಚ್ ಹಾಕ್ಬಿಡು. ಆಯ್ತಮ್ಮ. ಪೊಲೀಸರು ಬಂದು ನಮ್ಮನ್ ಕೇಳಿದ್ರೆ ಅವಳು ಹೊಟ್ಟೆ ನೋವು ಇತ್ತು, ಹೊಡಿಲಾರ್ದೆ ಆತ್ಮಹತ್ಯೆ ಮಾಡ್ಕೊಂಡು ಅಂದ್ರೆ ಕೇಸ್ ಮುಗಿದೋಯ್ತು. ಶಡ. ಕಾರ್ ಇದೆ, ಬಂಗ್ಲೆ ಇದೆ, ದೊಡ್ಡ ವ್ಯಾಪಾರ ಇದೆ, ಲಕ್ಷಾಂತರ ಹಣ ಇದೆ ಅಂತೀರಾ? ಅದು ಸಾಲದು ಅಂತ ಒಂದು ಹೆಣ್ಣು ತರ ವರದಕ್ಷಿಣೆ ಹಣನೂ ಬೇಕಾ ನಿಮ್ಗೆ? ನಾಚಿಕೆ ಆಗಲ್ಲ? ನೀವು ಮನುಷ್ಯರೆಲ್ಲ ರಾಕ್ಷಸರು. ನಿಮ್ಮಂತವ್ರನ್ನ ಹ್ಯಾಂಗ್ ಮಾಡ್ಬೇಕು? ಡಾಕ್ಟರ್, ನನ್ ಮಾನ ಮರ್ಯಾದೆನ ನೀವೇ ಕಾಪಾಡ್ಬೇಕು. ನಿಮಗ್ ಮರ್ಯಾದೆ ಒಂದು ಕೇಡ? ನಾನ್ ಮರ್ಯಾದೆ ಕೊಡೋದು ಮನುಷ್ಯರಿಗೆ, ಮೃಗಗಳಕ್ಕೆಲ್ಲ. ಗೆಟ್ ಔಟ್ ಫ್ರಮ್ ಹಿಯರ್. ಡಾಕ್ಟರ್, ನನ್ ಮಾತು ಕೇಳಿದ್ರೆ ₹1,00,000 ಕೈ ಬರುತ್ತೆ. ಇಲ್ಲದೆ ಹೋದ್ರೆ ಏನಾಗುತ್ತೆ ಗೊತ್ತಾ? Sister, this is Dr. Maheshwari speaking. S.K. ಕುಮಾರ್ನ ಇಲ್ಲಿ ಬರಕ್ ಹೇಳ್ತೀಯಾ? ಅವ್ರನ್ನೇ. ಸ್ವಲ್ಪ ರಿಪೋರ್ಟ್ನ ಚೇಂಜ್ ಮಾಡಬೇಕಾಗಿದೆ. ಬೇಗ ಕಳಿಸು. ಡಾಕ್ಟ್ರೆ, ಏನ್ ತೀರ್ಮಾನ ಮಾಡಿದ್ರಿ? ಯಾಕೆ ಸೀತಾಪತಿ ಅವರೇ ಅಷ್ಟು ಕೋಪ ಮಾಡ್ಕೋಬೇಡಿ, ಕೂತ್ಕೊಳ್ಳಿ. ಬಿಪಿ ಹೆಚ್ಚಾಗುತ್ತೆ. ಈಗ ನಾನ್ ನಿಮ್ಗೆ ಏನ್ ಮಾಡ್ಬೇಕು ಹೇಳಿ? ನನ್ನ ಸಂಸಾರ ಚೆನ್ನಾಗಿರ್ಬೇಕು, ನನ್ನ ಹೆಂಡತಿ ಮಗ ಸುಖವಾಗಿರ್ಬೇಕು. ವೆರಿ ಗುಡ್. ಅದಕ್ಕೆ ನಾನು ನಿಮ್ಗೆ ತಗೊಳ್ಳಿ. ಎಷ್ಟಿದೆ? 1,00,000. ನನಗ್ ಸಾಲದು, 2 ಲಕ್ಷ ಬೇಕು. ಅಯ್ಯೋ, ಕ್ಯಾಶ್ ಅಲ್ಲಿಲ್ವೇ? ಪರವಾಗಿಲ್ಲ, ಚೆಕ್ ಬರೀರಿ. ಯಾರ ಹೆಸರಿಗೆ? ನನ್ನ ಹೆಸರಿಗೆ, ಡಾಕ್ಟರ್ ಮಹೇಶ್ವರಿ ಅಂತ. ಅಲ್ಲ ಡಾಕ್ಟ್ರೆ, ಇನ್ಕಮ್ ಟ್ಯಾಕ್ಸ್ ಹೇಗೆ ಅಡ್ಜಸ್ಟ್ ಮಾಡ್ತೀರಾ? ಅದ್ರಲ್ಲೂ ಅವ್ರಿಗೆ ಸ್ವಲ್ಪ ಕೊಟ್ರೆ ಆಯ್ತು, ನಿಮ್ ಹಾಗೇನೆ. ನೀವು ಒಳ್ಳೆ ಕಿಲಾಡಿ ಡಾಕ್ಟ್ರು. ನನ್ನ ಎಷ್ಟು ಎತ್ತಿಸ್ಬಿಟ್ರಿ. ಮೊದ್ಲೇ ಇಷ್ಟು ಹೇಳಿದ್ರೆ ಎಷ್ಟು ಸಲೀಸಾಗಿತ್ತು. ನಾನು ನಿಮ್ನ ಸುಮ್ನೆ ಟೆಸ್ಟ್ ಮಾಡಿದೆ ಅಷ್ಟೇ. ಈ ಪ್ರಪಂಚದಲ್ಲಿ ದುಡ್ಡು ತಲೆ ಬಾಗ್ತಿದ್ದವ್ರು ಯಾರಿದ್ದಾರೆ? ತಗೊಳ್ಳಿ. ಹೌದಾ? ಏನ್ ಡಾಕ್ಟರ್, ಅರ್ಜೆಂಟ್ ಬರ್ಬೇಕು ಅಂತ ಫೋನ್ ಮಾಡಿದ್ರಂತೆ? ಇವರು ಮಿಸ್ಟರ್ ಸೀತಾಪತಿ ಅಂತ ದೊಡ್ಡ VIP.
ಲಂಚ ಕೊಡೋದ್ರಲ್ಲಿ ತುಂಬಾ ಧಾರಾಳ. 2 ಲಕ್ಷ ಕೊಟ್ಟಿದ್ದಾರೆ. ಯಾತಕ್ ಗೊತ್ತಾ? ಇವ್ರ ಹೆಂಡತಿ ಮಗ ಇಬ್ರು ಸೇರ್ಕೊಂಡು ವರದಕ್ಷಿಣೆಗೋಸ್ಕರ ಸೊಸೆನ ಕೊಲೆ ಮಾಡಿದ್ದಾರೆ. ಅದನ್ನ ಮುಚ್ಚೋಕೋಸ್ಕರ ಈ ಪ್ರಯತ್ನ. ಐ ಸಿ. ಅವ್ರು ಮಾತಾಡಿದನ್ನು ಟೇಪ್ ಮಾಡಿ ಇಟ್ಟಿದ್ದೀನಿ. ಯೂಸ್ ಇಟ್. ಕಾನ್ಸ್ಟೇಬಲ್, ಅರೆಸ್ಟ್ ಹಿಮ್. ನಾನು ನಿನ್ನ ಎಂಟು ಮರೆಯೋದಿಲ್ಲ. ಈ ಮಾತುಗಳು ನನ್ನ ಹತ್ರ ಎಷ್ಟೋ ಜನರು ಹೇಳಿದ್ದಾರೆ. ಪ್ಲೀಸ್ ಗೆಟ್ ಗೋಯಿಂಗ್. ಟೇಕ್ ಹಿಮ್ ಔಟ್. ಇನ್ಸ್ಪೆಕ್ಟರ್, ಕೈಂಡ್ಲಿ ಕ್ಲಿಯರ್ ಔಟ್ ಆಲ್ ದಿಸ್. ಶೂರ್.